ಸಭಾಪತಿಗಳೇ ನಮ್ದೇನಿದೆ ನೀವು ಹೇಳ್ತಕ್ಕಂತ ಸರಿ ಇದೆ, ನಮ್ದೆಲ್ಲ ತೆಗೆದು ಹೇಳಿದ್ರಿ. ನೀವು 4 ವರ್ಷ ತಕ್ಕಂಬಂದು ಹೇಳ್ಬೇಕಲ್ವಾ, ಡೀಟೇಲ್ಸ್ ಕೊಡೋಣ, ಡೀಟೇಲ್ಸ್ ಹೇಳ್ಬೇಕಲ್ವಾ, ಮತ್ತೆ ಯಾಕೆ ಹೇಳಲ್ಲ? ತನ್ನಿ ದಯಮಾಡಿ ಡೀಟೇಲ್ಸ್ ತನ್ನಿ, ಅದನ್ನ ಹೇಳಿ. ಯು ಗೆಟ್ ಆಲ್ ದ ಡೀಟೇಲ್ಸ್ ಲಾಸ್ಟ್ 4 years ವಾಟ್ ಯು ಹ್ಯಾವ್ ಗಿವನ್. ಇಲ್ಲಿ ನನ್ನ ಹತ್ರ 2008 ತಾವು ಅಧಿಕಾರದಲ್ಲಿದ್ರಿ, 18 22ವರೆಗಿದ್ರಿ. 9 ವರ್ಷ ಅವಧಿಯಲ್ಲಿ ನೀವೆಷ್ಟು ಕೊಟ್ಟಿದ್ರಿ ಹೇಳಿಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ನೀವು ಯೋಚನೆ ಮಾಡಿ, 39,000 ಕೋಟಿ ಈ ಬಡ ಜನರಿಗೆ ಏನಾದ್ರೂ ದಕ್ಕಿದ್ರೆ ನಾವು ಪದೇ ಪದೇ ಇನ್ನೂ ಬಡವರು 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 ಹೇಳುವಂತ ಪರಿಸ್ಥಿತಿಯಲ್ಲಿ ಇರ್ತೀವ? ಎಷ್ಟು ದಿನಗಳ ಕಾಲ ಇನ್ನೂ ಬಡವರು ಅಂತ ಹೇಳ್ಕೊಂಡಿರೋ? ಸರ್ ಒಂದೇ ನಿಮಿಷ, ಅಲ್ಲ ಒಂದ್ ನಿಮಿಷ. ಸಭಾಪತಿಗಳೇ ನಮ್ದೇನಿದೆ, ನೀವು ಹೇಳ್ತಕ್ಕಂತ ಸರಿ ಇದೆ, ನಮ್ದೆಲ್ಲ ತೆಗೆದು ಹೇಳಿದ್ರಿ. ನೀವು 4 ವರ್ಷ ತಕ್ಕಂಬಂದು ಹೇಳ್ಬೇಕಲ್ವಾ, ಡೀಟೇಲ್ಸ್ ಕೊಡೋಣ, ಡೀಟೇಲ್ಸ್ ಹೇಳ್ಬೇಕಲ್ವಾ, ಮತ್ತೆ ಯಾಕೆ ಹೇಳಲ್ಲ? ತನ್ನಿ ದಯಮಾಡಿ ಡೀಟೇಲ್ಸ್ ತನ್ನಿ, ಅದನ್ನ ಹೇಳಿ. ಯು ಗೆಟ್ ಆಲ್ ದ ಡೀಟೇಲ್ಸ್ ಲಾಸ್ಟ್ 4 years ವಾಟ್ ಯು ಹ್ಯಾವ್ ಗಿವನ್. ಇಲ್ಲಿ ನನ್ನ ಹತ್ರ 2008 ತಾವು ಅಧಿಕಾರದಲ್ಲಿದ್ರಿ, 18 22ವರೆಗಿದ್ರಿ. 9 ವರ್ಷ ಅವಧಿಯಲ್ಲಿ ನೀವೆಷ್ಟು ಕೊಟ್ಟಿದ್ರಿ ಹೇಳಿಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ವಿರೋಧ ಪಕ್ಷದ ನಾಯಕರು ಈಗ ನಮ್ಮ ಸಮುದಾಯ ಅಂತ ಹೇಳ್ತಾರೆ. ಮೊನ್ನೆ ಹೇಳಿದ್ರಿ, ವಿರೋಧ ಪಕ್ಷ ನಾಯಕರಾಗಿ ಎಲ್ಲ ಸಮುದಾಯಕ್ಕೆ ನೀವು ಜವಾಬ್ದಾರಿ ಆಗಿದ್ದು. ನಾನು ಎಲ್ಲಾ ಸಮುದಾಯಕ್ಕೆ ಅನ್ಯಾಯ ಮಾಡ್ತೀವಿ ಅಂತ ಪ್ರಶ್ನೆ ಬರೋದಿಲ್ಲ. ಅವ್ರು ಹೇಳ್ತಕ್ಕಂಥದ್ದು ಈಗ ನಾವು ಅವ್ರು ಹೇಳಿದೆಲ್ಲ ಕೇಳ್ತಾ ಇದ್ವಿ, ಅದಕ್ಕೆ ಯಾವುದೇ ತಕರಾರು ಆಗ್ಬಾರ್ದು. ಇವ್ರೂ ಜವಾಬ್ದಾರಿತವಾಗಿದ್ದರೆ ಮುಖ್ಯಮಂತ್ರಿಗಳು ಎಲ್ಲ ಇದಕ್ಕೆ ಉತ್ತರ ಕೊಡ್ತಾರೆ. ಕೊಡೋ ಕಾಲ ತನಕ ಕೊನೆ ತನಕ ಇರಬೇಕು. ಅವ್ರು ಬಾಯ್ ಕಟ್ ಮಾಡಿ ಹೋಗ್ತಾರೆ. ಅವ್ರಿಗೆಲ್ಲ ವಿವರ ಸಿಗ್ತದೆ. ಅವರು 9 ವರ್ಷದಲ್ಲಿ ಏನು ಮಾಡಿದರು, ನಾವೇನು ಮಾಡ್ತಾಯಿದ್ವಿ, ಯಾವ ಕಾನೂನು ಪ್ರಕಾರ ಮಾಡ್ತಾಯಿದ್ವಿ, ಎಷ್ಟು ಖರ್ಚು ಮಾಡ್ತಾಯಿದ್ವಿ, ಅವ್ರು ಎಷ್ಟು ಖರ್ಚು ಮಾಡಿದ್ರು, ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಾರೆ SC ST ಜನಾಂಗ ಅಂತೇಳಿ ಎಲ್ಲ ಸ್ಪಷ್ಟವಾಗಿ ನಾವು ಕೊಡ್ತೀವಿ. ಅವರು ನ್ಯಾಯಬದ್ಧವಾಗಿದ್ದರೆ ಕೊನೆ ತನಕ ಕೂತು ಕ್ಲಾರಿಫಿಕೇಶನ್ ಕೇಳಿ ಸಮಾಧಾನದಿಂದ ಹೋಗ್ಬೇಕು. ಅದು ಮಾಡೋದಿಲ್ಲ ಅವರು. ಅಷ್ಟೇ ಬಾಯ್ ಕಟ್ ಮಾಡೋದು, ಹೋಗೋದು, ಕೂಗೋದು ಅಷ್ಟೇ. ಈ BJP ಅವ್ರು ಅಸಮರ್ಥರಿದ್ದಾರೆ, ಅವ್ರು ಕೇಳಲಿಕ್ಕೂ ಇಲ್ಲ. ಈಗಲೇ ಹೇಳ್ತಾ ಇದ್ದಾರೆ, ಬಾಯ್ ಕಟ್ ಮಾಡಿ ಹೋಗ್ತಾರೆ. ಎಲ್ಲರೂ ಗೊತ್ತಿರುವಂಥ ವಿಷಯ ಅಂದರೆ ಅಸಮರ್ಥರು ಅಂತೇಳಿ.